ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರಿಂದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ದಿನದ ಬೃಹತ್ ಧರಣಿ ಸತ್ಯಾಗ್ರಹವನ್ನು ರಾಜ್ಯ ಅಧ್ಯಕ್ಷರಾದ ಜಿ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ಈ ರೀತಿ ಇರಬೇಕು ಅಂತ ಹೇಳಿ ತಿದ್ದತಕ್ಕಂತ ನಾವು ಶಿಕ್ಷಕರು ಬೀದಿಗಿಳಿದಾಗ ಇದರ ಅರ್ಥ ಈ ದೇಶದ ಪರಿಸ್ಥಿತಿ ಸರಿ ಇಲ್ಲ. ಯಾವ ದೇಶದಲ್ಲಿ ವಿದ್ಯೆಯನ್ನು ಕೊಡ್ತಕ್ಕಂತ ಶಿಕ್ಷಕನನ್ನ ಬೀದಿಗಿಳಿಸ್ತಕ್ಕಂತ ಸರ್ಕಾರಗಳು ಇರ್ತಾವಲ್ಲ, ಅಲ್ಲಿ ಎಲ್ಲರೂ ಸರಿ ಇಲ್ಲ ಅಂತ ಹೇಳಿ ತಿಳ್ಕೊಬೇಕು. ನನಗೆ ಹನುಮಂತಪ್ಪನವರ ಒಂದು ಪರಿಸ್ಥಿತಿ ನೆನಪಾಗ್ತದೆ. ಬೆಂಗಳೂರಲ್ಲಿ 141 ದಿವಸ ಹೋರಾಟವನ್ನು ಮಾಡುವ ಸಮಯದಲ್ಲಿ ನಾನು ಒಂದು 4-5 ಸಲ ಹೋಗಿದ್ದೆ. ಆತ್ಮಹತ್ಯೆಯವರೆಗೆ ಪ್ರಕರಣಗಳು ಹೋಗುವ. ಆಗ ಆಗಿನ ಮೂರ್ಖ ಮಂತ್ರಿ ಸೊಕ್ಕಿನ ಪರಮಾವಧಿ ಒಂದು ಸಲ ಬರಲಿಲ್ಲ ಅಂದ್ರೆ ಅವ ಯಾಕೆ ನಮ್ಮ ಖಾತೆಗೆ ಮಂತ್ರಿ ಆಗಿದ್ದ ಅನ್ನತಕ್ಕಂಥ ಪ್ರಶ್ನೆ ನಮ್ದು. ಯಾಕಂದ್ರೆ ನಮ್ಮನ್ನ ಬೀದಿಗೆ ಬಿಟ್ಟು ನಮ್ಮ ಮಕ್ಕಳಿಗೆ ಪಾಠ ಇಲ್ಲದಂತೆ ಮಾಡಿ ಯಾವ ಪುರುಷಾರ್ಥಕ್ಕೆ ಇವರು ಮಂತ್ರಿ ಆಗ್ತಾರ? ಈ ರೀತಿಯಾದಂತ ವ್ಯವಸ್ಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಬಹುತೇಕ ಇವತ್ತು ಸನದಿಯವರು ಹೇಳಿದ್ರು, ಬೇರೆದವರು ಹೇಳಿದ್ರು, ಇವತ್ತು ನಾವು ಏನಾದರೂ ಒಂದು ತಗೊಂಡು ಹೋಗ್ತೀವಿ ಅಂತ. ಬಹುತೇಕ ನನಗೇನು ಆ ಚಿನ್ನ ಕಾಣಿಸ್ತಾ ಇಲ್ಲ ಇವತ್ತು. ಬಹುತೇಕ ನೀವು ಹೋಗಂದ್ರೆ ಬೇಡ ನಾ ಹೇಳ್ಬೇಕು. ಆದ್ರೆ ನನಗೆ ಆ ಚಿನ್ನ ಯಾಕಿಲ್ಲ ಅಂತ ಕೇಳಿದ್ರೆ ಇನ್ನೂ ಸ್ಪಷ್ಟವಾದ ವರದಿ ಇಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು? ನಮ್ಮಿಂದ ಆಯ್ಕೆ ಆದಂತ ಶಾಸಕರು ಅಲ್ಲಿಂದ ನಮ್ಮ ಹೋರಾಟ ಪ್ರಾರಂಭ ಆಗಬೇಕು. ಈಗ ನಾನು ವಿಧಾನ ಪರಿಷತ್ನಲ್ಲಿ ಬಹಳ ದಿವಸದಿಂದ ನೋಡ್ತಾ ಇದ್ದೀನಿ, 14 ಜನ ಇವ್ರು ಎದ್ದೇಳಿ ಏನಾದ್ರು ಮಾತಾಡಿದ್ರೆ ಪುಣ್ಯಕ್ಕೆ ಸಭಾಪತಿ ನಮ್ಮವ್ರವರು ಏನೋ ಒಂದೆರಡು ಮಾತಾಡತ್ತಾರ. ಅದೇ ಬೇರೆದವ್ರ ಸಭಾಪತಿ ಆಗಿದ್ರೆ ನಿಮ್ಮದು ಕೇಳಿ ಕೇಳಿ ಸಾಕಾಗಿತ್ತು ಕೊಂಡಿರ್ತಾರ. ಅದಕ್ಕೆ ನಮ್ಮ ಹೋರಾಟವನ್ನ ಶಾಸಕರಿಂದ ಪ್ರಾರಂಭ ಮಾಡಿ ಅದನ್ನು ಸರ್ಕಾರ ಮಟ್ಟಕ್ಕೆ ಮುಟ್ಟಿಸಿದರೆ ಈ ಮನೆಯಲ್ಲಿ ಏನು ಗಲಾಟೆ ಆಕೈತಲ್ಲ, ಅದು ಆ ಮನೆಯಾಗ ಗಲಾಟೆ ಆಗ್ಬೇಕು. ಆ ಮನೆಯೊಳಗೆ ಗಲಾಟೆ ಆಗುವವರೆಗೆ ನಮ್ಮ ಬೇಡಿಕೆ ಈಡೇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಕೇಳಿದ್ರೆ ಈ ಮನೆಯನ್ನ ಒಬ್ಬ ಮಂತ್ರಿ ಅದಾನ, ಆ ಮನೆಯನ್ನ ಅವ್ರ 35 ಮಂದಿ ಅದಾರ. ಒಬ್ಬರು ಇದ್ದವರು ಅವರು ನಿಮ್ಮವರಲ್ಲ. ಅರ್ಥ ಮಾಡ್ಕೊಡ್ರಿ ನೀವು. ಬಹಳ ಜನ